ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯುಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. 10ನೇ ತರಗತಿಯ ಸಮಾಂತರ ಶ್ರೇಣಿಗಳ ಮೇಲಿನ ಅನ್ವಯ ಪ್ರಶ್ನೆಗಳ ಸಮಸ್ಯೆಗಳ ಪರಿಹಾರವನ್ನು ನೋಡೋಣ. 3 ಅಥವಾ 4 ಅಂಕಗಳಿಗೆ ಕೇಳಬಹುದಾದಂಥ ಪ್ರಶ್ನೆಗಳು. ಬಹಳಷ್ಟು ವಿದ್ಯಾರ್ಥಿಗಳು ನಾನು ಕಾಲ್ ಮಾಡಿ ಕೇಳ್ತಾ ಇದ್ರು, ಅನ್ವಯ ಪ್ರಶ್ನೆಗಳ ಸಮಸ್ಯೆಗಳನ್ನು ಬಿಡಿಸಿ ಅಂತೇಳಿ. ಅಂತ 10 ಪ್ರಶ್ನೆಗಳ ಪರಿಹಾರವನ್ನು ನೋಡೋಣ. ಮುಂದಿನ ವಿಡಿಯೋಗಳಲ್ಲಿ ಇನ್ನೆಷ್ಟು ಹೆಚ್ಚಿನ ಪ್ರಶ್ನೆಗಳ ಪರಿಹಾರವನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳುತ್ತಾ ಪ್ರಶ್ನೆಗಳ ಪರಿಹಾರವನ್ನು ನೋಡೋಣ. ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಒಂದು ಸಮಾಂತರ ಶ್ರೇಣಿಯ 3 ಪದಗಳ ಮೊತ್ತ 33 ಆಗಿದೆ. ಮೊದಲನೇ ಪದ ಮತ್ತು ಮೂರನೇ ಪದಗಳ ಗುಣಲಬ್ಧವು ಅದರ ಎರಡನೇ ಪದಕ್ಕಿಂತ 29 ಹೆಚ್ಚಾಗಿದೆ. ಹಾಗಾದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡ್ರಿ. ಇಲ್ಲಿ ಪರಿಹಾರವನ್ನು ನೋಡೋಣ. ಪರಿಹಾರ: ಆ ಸಮಾಂತರ ಶ್ರೇಣಿಯ 3 ಪದಗಳು a ಮೈನಸ್ ಡಿ ಎ ಪ್ಲಸ್ ಡಿ ಆಗಿರಲಿ. ಹೇಳಿಕೆಯಂತೆ 3 ಪದಗಳ ಮೊತ್ತ 33 ಅಂತ ಕೊಟ್ಟಿದ್ದಾರೆ. a ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಈಕ್ವಲ್ಸ್ ಟು 33. ಇಲ್ಲಿ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗಿ 3a ಈಕ್ವಲ್ಸ್ ಟು 33 ಅನ್ನೋದು ಬಂತು. a ಈಕ್ವಲ್ಸ್ ಟು 11. ಎ ಬೆಲೆ 11 ಸಿಕ್ತು. ನೆಕ್ಸ್ಟ್ ಏನು ಕಂಡುಹಿಡಬೇಕು? ನಾವು ಡಿ ಬೆಲೆಯನ್ನು ಕಂಡುಹಿಡಬೇಕು. ಆದರೆ ಇಲ್ಲಿ ಮತ್ತೊಂದು ಹೇಳಿಕೆಯನ್ನು ಕೊಟ್ಟರೆ, ಮೊದಲನೇ ಪದ ಮತ್ತು ಮೂರನೇ ಪದಗಳ ಗುಣಲಬ್ಧವು ಎರಡನೇ ಪದಕ್ಕಿಂತ 29 ಹೆಚ್ಚು. ಮೊದಲನೇ ಪದ ಅಂತಂದ್ರೆ ನಾವು ಎ ಮೈನಸ್ ಡಿ ಅಂತ ತೊಗೊಂಡಿದ್ವಿ. ಇಲ್ಲಿ ಇವುಗಳ ಗುಣಲಬ್ಧ ಎ ಪ್ಲಸ್ ಡಿ, ಮೂರನೇ ಪದ ಎ ಪ್ಲಸ್ ಡಿ. ಇವುಗಳ ಗುಣಲಬ್ಧವು ಎರಡನೇ ಪದ ಅಂತಂದ್ರೆ ಇಲ್ಲಿ ಏನು ತೊಗೊಂಡಿದ್ವಿ? ನಾವು ಎ ಅನ್ನು ತೊಗೊಂಡಿದ್ದೆವು. a2 ಪ್ಲಸ್ 29. ಇಲ್ಲಿ ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೂತ್ರದಲ್ಲಿ a2 ಅನ್ನೋದು ಎ ಆಗಿದೆ. ಇಲ್ಲಿ ಎ ಪ್ಲಸ್ 29. 11 ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ಸ್ ಟು 11 ಪ್ಲಸ್ 29. 121 ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ಸ್ ಟು 2 ಕೂಡಿಸಿದಾಗ 40. ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ಸ್ ಟು 40 ಮೈನಸ್ 121. ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ಸ್ ಟು ಮೈನಸ್ 81 ಅನ್ನೋದು ಬಂತು. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಡಿ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ 81 81. ಡಿ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ 9. ಡಿ ಬೆಲೆಯನ್ನು ಸಿಕ್ತು ಮತ್ತು ಎ ಬೆಲೆಯನ್ನು ಸಿಕ್ತು. ಸಮಾಂತರ ಶ್ರೇಣಿಯನ್ನು ಕಂಡುಹಿಡ್ರಿ ಅಂತಂದಾಗ ಎ ಈಕ್ವಲ್ಸ್ ಟು 11 ಡಿ ಈಕ್ವಲ್ಸ್ ಟು 9 ಆದೇಶ ಮಾಡಿದಾಗ ಸಮಾಂತರ ಶ್ರೇಣಿಯಲ್ಲಿ ಎ ಮೈನಸ್ ಡಿ ಎ ಪ್ಲಸ್ ಡಿ ಅಂತ ತೊಗೊಂಡಿದ್ದೆವು. 11 ಮೈನಸ್ 9 11 ಪ್ಲಸ್ 9 ಅಂತ ತೊಗೊಂಡಾಗ 11ರಲ್ಲಿ 9 ಹೋದಾಗ 2 ಅನ್ನೋದು ಬಂತು. ಇಲ್ಲಿ 11 ಪ್ಲಸ್ 9 20 ಅನ್ನೋದು ಬಂತು. ಅಥವಾ ಇನ್ನೊಂದು ರೀತಿನೂ ತೊಗೊಳ್ಬೋದು ನಾವು. ಆ ಇನ್ನೊಂದು ರೀತಿ ಯಾವ ರೀತಿ ಅಂತಂದ್ರೆ ಎ ಪ್ಲಸ್ ಇಲ್ಲಿ ಇನ್ನೊಂದು ರೀತಿ ಯಾವ ತೊಗೊಳ್ಬೋದು ಅಂದರೆ ಎ ಮೈನಸ್ ಡಿ ಎ ಪ್ಲಸ್ ಡಿ. ಎ ಅಂದರೆ 11, ಡಿ ಬೆಲೆಯನ್ನು ಮೈನಸನ್ನು ಆದೇಶ ಮಾಡಿದಾಗ ಮೈನಸ್ ಆಫ್ ಮೈನಸ್ 9. ಇಲ್ಲಿ ಎ ಬೆಲೆ 11 ಪ್ಲಸ್ ಆಫ್ ಮೈನಸ್ 9. 11 ಪ್ಲಸ್ 9 ಇಲ್ಲಿ 11 ಮೈನಸ್ 9 ಅಂತೇಳಾಯಿತು. 11 9 20 11 ಇಲ್ಲಿ 9 ಹೋದಾಗ 2 ಅನ್ನೋದು ಬಂತು. ಸಮಾಂತರ ಶ್ರೇಣಿ ಇವೆರಡು ಸಿಗ್ತವೆ. ಇದರಲ್ಲಿ ಉತ್ತರ. ಎರಡನೇ ಪ್ರಶ್ನೆಯಲ್ಲಿ ಒಂದು ಸಮಾಂತರ ಶ್ರೇಣಿಯ 3 ಪದಗಳ ಮೊತ್ತ 21 ಮತ್ತು ಮೊದಲ ಹಾಗೂ ಮೂರನೇ ಪದಗಳ ಗುಣಲಬ್ಧ ಎರಡನೇ ಪದಕ್ಕಿಂತ 6 ಹೆಚ್ಚಾಗಿದೆ. ಆ 3 ಪದಗಳನ್ನು ಕಂಡುಹಿಡಿಯಿರಿ. ಪರಿಹಾರವನ್ನು ನೋಡೋಣ. ಇಲ್ಲಿ ಪರಿಹಾರ: ಸಮಾಂತರ ಶ್ರೇಣಿಯ 3 ಪದಗಳ ಮೊತ್ತ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ 3 ಪದಗಳನ್ನು ಎ ಮೈನಸ್ ಡಿ ಎ ಪ್ಲಸ್ ಡಿ ಆಗಿರಲಿ. ಅವುಗಳ ಮೊತ್ತ 21. ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಈಕ್ವಲ್ಸ್ ಟು 21 ಅಂತ ಹೇಳ್ಕೊಟ್ಟಿದ್ದಾರೆ. ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಯಿತು. 3a ಈಕ್ವಲ್ಸ್ ಟು 21. ಎ ಈಕ್ವಲ್ಸ್ ಟು 7 ಅನ್ನೋದು ಬಂತು. ನೆಕ್ಸ್ಟ್ ಹೇಳಿಕೆ ಏನು ಕೊಟ್ಟಿದ್ದಾರೆ ಇಲ್ಲಿ ಅಂತಂದ್ರೆ, ಮೊದಲ ಹಾಗೂ ಮೂರನೇ ಪದಗಳ ಗುಣಲಬ್ಧ. ಮೊದಲ ಹಾಗೂ ಮೂರನೇ ಪದಗಳು ಎ ಮೈನಸ್ ಡಿ ಮೊದಲನೇ ಪದ, ಎ ಪ್ಲಸ್ ಡಿ ಮೂರನೇ ಪದಗಳ ಗುಣಲಬ್ಧವು ಎರಡನೇ ಪದಕ್ಕಿಂತ 6 ಹೆಚ್ಚಾಗಿದೆ. ಎರಡನೇ ಪದ ಎ ಪ್ಲಸ್ a2 ಪ್ಲಸ್ 6. ಆ 3 ಪದಗಳನ್ನು ಕಂಡುಹಿಡ್ರಿ. ಇಲ್ಲಿ
ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಅನ್ನೋದು ಬಂತು, ಯಾಕಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೂತ್ರ ಪ್ರಕಾರ. A2 ಎರಡನೇ ಪದ ಏನಾಗಿದೆ ಇಲ್ಲಿ ಎ ಅನ್ನೋದಾಗಿದೆ, ಎ ಪ್ಲಸ್ 6. ಇದಕ್ಕಿಂತ ಮುಂಚೆ ಮಾಡಿದಲ್ಲ ಸೇಮ್ ಅದೇ ರೀತಿ ಇದೆ ಲೆಕ್ಕಗಳನ್ನು. ಎ ಬೆಲೆನ 7 ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ಸ್ ಟು 7 ಪ್ಲಸ್ 6. 49 ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ಸ್ ಟು ಎರಡನ್ನು ಕೂಡಿಸಿದಾಗ 13 ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ಸ್ ಟು 13 ಮೈನಸ್ 49. ಇಲ್ಲಿ ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ಸ್ ಟು 13ರಲ್ಲಿ 49 ಹೋದಾಗ ಮೈನಸ್ 36 ಅನ್ನೋದು ಬಂತು, ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು. ಡಿ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ 6 ಅನ್ನೋದು ಬಂತು. ಎ ಮೈನಸ್ ಡಿ, ಎ ಪ್ಲಸ್ ಡಿಗಳ ಬೆಲೆಯನ್ನು ನೋಡೋಣ. ಎ ಅಂತಂದರೆ 7, 7 ಮೈನಸ್ 6 7, 7 ಪ್ಲಸ್ 6 ಪ್ಲಸ್ 6ನ ಆದೇಶ ಮಾಡಿದಾಗ 1 7 ಇಲ್ಲಿ 13 ಅನ್ನೋದು ಬಂತು. ಮೂರನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 3 ಅನುಕ್ರಮ ಪದಗಳ ಮೊತ್ತ 6 ಮತ್ತು ಅವುಗಳ ಗುಣಲಬ್ಧ 136 ಆದರೆ ಶ್ರೇಣಿಯ 3 ಪದಗಳನ್ನು ಕಂಡುಹಿಡಿಯಿರಿ. ಪರಿಹಾರ ಇಲ್ಲಿ ಆ 3 ಪದಗಳನ್ನು ಎ ಮೈನಸ್ ಡಿ, ಎ ಪ್ಲಸ್ ಡಿ ಆಗಿರಲಿ. ಅವುಗಳ ಮೊತ್ತ ಅಂತೇಳಿ ಕೇಳಿದ್ದಾರೆ. ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಈಕ್ವಲ್ಸ್ ಟು 6 ಅಂತೇಳಿ ಕೊಟ್ಟಿದ್ದಾರೆ. 3a ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಯಿತು. 3a ಈಕ್ವಲ್ಸ್ ಟು 6 ಅನ್ನೋದು ಬಂತು. ಎ ಈಕ್ವಲ್ಸ್ ಟು 2, ಎ ಈಕ್ವಲ್ಸ್ ಟು 2 ಆದಾಗ ನೆಕ್ಸ್ಟ್ ಹೇಳಿಕೆ ಪ್ರಕಾರ ಮುಂದಿನ ಹೇಳಿಕೆ ಏನಂದ್ರೆ ಅವುಗಳ ಗುಣಲಬ್ಧ ಎ ಮೈನಸ್ ಡಿ ಗುಣಿಲೆ ಎ ಪ್ಲಸ್ ಡಿ, ಇವುಗಳ ಗುಣಲಬ್ಧ ಎಷ್ಟು 136 ಅಂತ ಕೊಟ್ಟಿದ್ದಾರೆ. ಎ ಮೈನಸ್ ಡಿ ಎ ಪ್ಲಸ್ ಡಿ, ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಅನ್ನೋದು ಬಂತು ಗುಣಿಲೆ ಎ ಈಕ್ವಲ್ಸ್ ಟು 136. ಎ ಅಂತಂದರೆ 2 ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಇಂಟು 2 ಈಕ್ವಲ್ಸ್ ಟು 136. 4 ಡಿ ಸ್ಕ್ವೇರ್, 4 ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ಸ್ ಟು 136 ಭಾಗಿಲೆ 2. 2 6 12, 1 ಉಳಿತು, 2 8 16. ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ಸ್ ಟು 68 ಮೈನಸ್ 4 ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ಸ್ ಟು 64. ಇಲ್ಲಿ ಡಿ ಸ್ಕ್ವೇರ್ ಈಕ್ವಲ್ಸ್ ಟು ರೂಟ್ 64 ಮೈನಸ್ ಡಿ ಈಕ್ವಲ್ಸ್ ಟು ರೂಟ್ 64 ಮೈನಸ್ ಡಿ ಈಕ್ವಲ್ಸ್ ಟು ರೂಟ್ 64. ಡಿ ಈಕ್ವಲ್ಸ್ ಟು ಮೈನಸ್ ಡಿ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ 8 ಅನ್ನೋದು ಬಂತು. ಡಿ ಈಕ್ವಲ್ಸ್ ಟು ಏನಾಯ್ತದ ಮೈನಸ್ 8 ಅಂತೇಳಿ ಆಗ್ತದೆ. ಡಿ ಈಕ್ವಲ್ಸ್ ಟು ಮೈನಸ್ 8, ಎ ಈಕ್ವಲ್ಸ್ ಟು 2 ಆದಾಗ ಆ ಸಮಾಂತರ ಶ್ರೇಣಿಯ ಪದಗಳು ಎ ಮೈನಸ್ ಡಿ ಒಂದು ಎ ಮತ್ತೊಂದು ಎ ಪ್ಲಸ್ ಡಿ. ಎ ಅಂತಂದರೆ 2 ಮೈನಸ್ ಆಫ್ ಮೈನಸ್ 8, ಡಿ ಅಂತ ಎ ಅಂದರೆ ಮತ್ತೆರಡು, ಇಲ್ಲಿ 2 ಪ್ಲಸ್ ಆಫ್ ಮೈನಸ್ 8, 2 ಪ್ಲಸ್ 8 10, ಇಲ್ಲಿ 2, ಇಲ್ಲಿ 2ರಲ್ಲಿ 8 ಅನ್ನೋದ್ರೆ ಮೈನಸ್ 6. ಇದು ಸಮಾಂತರ ಶ್ರೇಣಿಯ ಪದಗಳಾಗಿವೆ. ಇವು ಸಮಾಂತರ ಶ್ರೇಣಿಯ ಪದಗಳಾಗಿವೆ. 4ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿರುವ ಮೊದಲ 3 ಪದಗಳ ಮೊತ್ತವು 24 ಮತ್ತು ಆ ಪದಗಳ ಗುಣಲಬ್ಧವು 480 ಆದಾಗ ಶ್ರೇಣಿಯಲ್ಲಿರುವ 3 ಪದಗಳನ್ನು ಕಂಡುಹಿಡಿಯಿರಿ. ಇದು ಮಾಡೆಲ್ ಕ್ವಶನ್ ಪೇಪರ್ನಲ್ಲಿದೆ 2021. ಇದು ಮಾಡೆಲ್ ಕ್ವಶನ್ ಪೇಪರ್ 2 2021ನೇ ವರ್ಷದಲ್ಲಿ ಕೇಳಿದಂಥ ಈ ಪ್ರಶ್ನೆಯು 2021 ಮಾಡೆಲ್ ಕ್ವಶನ್ ಪೇಪರ್ 2ನಲ್ಲಿ 4 ಅಂಕ ಕೇಳಿದರೆ. ಇದರ ಪರಿಹಾರವನ್ನು ನೋಡೋಣ. ಸಮಾಂತರ ಶ್ರೇಣಿಯ ಮೊದಲ 3 ಪದಗಳ ಮೊತ್ತ ಸೇಮ್ ಇದು ಹಿಂದೆ ಮಾಡ್ದಂಗೆ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ 3 ಪದಗಳ ಮೊತ್ತ 24. ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಯಿತು. 3a ಈಕ್ವಲ್ಸ್ ಟು 24, ಎ ಈಕ್ವಲ್ಸ್ ಟು 8, ಎ ಈಕ್ವಲ್ಸ್ ಟು 8 ಅನ್ನೋದು ಬಂತು. ಇವಾಗ ನೆಕ್ಸ್ಟ್ ಏನು ಕೇಳಿದ್ದಾರೆ, ಆ 3 ಪದಗಳ ಗುಣಲಬ್ಧವು 3 ಪದಗಳ ಗುಣಲಬ್ಧ ಎ ಮೈನಸ್ ಡಿ ಗುಣಿಲೆ ಎ ಪ್ಲಸ್ ಡಿ ಈಕ್ವಲ್ಸ್ ಟು 480 ಅನ್ನೋದು ಕೊಟ್ಟಿದ್ದಾರೆ. ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಇಂಟು ಎ ಈಕ್ವಲ್ಸ್ ಟು 480. ಇವೆರಡು 3 ಗುಣಿಸಿದಾಗ ಈ ರೀತಿ ಬರ್ತದೆ. ಎ ಬೆಲೆ 8 ಸ್ಕ್ವೇರ್ 64 ಮೈನಸ್ ಡಿ ಸ್ಕ್ವೇರ್
ಇಂಟು 8 ಈಕ್ವಲ್ಸ್ ಟು 480. 8ನ್ನು ಆ ಕಡೆ ಕಳಿಸಿದಾಗ 64 ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ಸ್ ಟು 480 ಭಾಗಿಲೆ 8. 8 6 48 ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ಸ್ ಟು 60 ಮೈನಸ್ 64 ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ಸ್ ಟು ಮೈನಸ್ 4 ಡಿ ಈಕ್ವಲ್ಸ್ ಟು 2 ಅನ್ನೋದು ಬಂತು. ಪ್ಲಸ್ ಆರ್ ಮೈನಸ್ 2 ಅಂತ ಹೇಳಾಗ್ತದೆ. ಇಲ್ಲಿ ಸಮಾಂತರ ಶ್ರೇಣಿಯ ಪದಗಳು ಎ ಮೈನಸ್ ಡಿ ಎ ಪ್ಲಸ್ ಎ ಮೈನಸ್ ಡಿ ಎ ಪ್ಲಸ್ ಡಿ. ಎ ಅಂತಂದರೆ 8 8 ಮೈನಸ್ 2 8 8 ಪ್ಲಸ್ 2 6 8 10. ಇನ್ನೊಂದು ಮೈನಸನ್ನು ತಗೊಂಡಾಗ ಎ ಮೈನಸ್ ಡಿ ಎ ಪ್ಲಸ್ ಡಿ. ಎ ಅಂದರೆ 8 ಮೈನಸ್ ಮೈನಸ್ 2 8 8 ಪ್ಲಸ್ ಆಫ್ ಮೈನಸ್ 2. ಇಲ್ಲಿ 8 2ನ 10 ಆಯಿತು. ಇಲ್ಲಿ 8 8ರಲ್ಲಿ 2ನ ಹೋದ್ರೆ 6. ಇದು ಒಂದು ಸಮಾಂತರ ಶ್ರೇಣಿ ಆಗಿದೆ. ಐದನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ 3 ಪದಗಳ ಮೊತ್ತ 27. ಅವುಗಳ ಗುಣಲಬ್ಧವು 504 ಆದರೆ ಆ ಪದಗಳನ್ನು ಕಂಡುಹಿಡ್ರಿ. ಪರಿಹಾರ: 3 ಪದಗಳು ಎ ಮೈನಸ್ ಡಿ ಎ ಪ್ಲಸ್ ಡಿ ಆಗಿರಲಿ. ಅವುಗಳ ಮೊತ್ತ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಈಕ್ವಲ್ಸ್ ಟು 27. ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಯಿತು. 3a ಈಕ್ವಲ್ಸ್ ಟು 27. ಎ ಈಕ್ವಲ್ಸ್ ಟು ಇಲ್ಲಿ ಎಷ್ಟು 9 ಅನ್ನೋದು ಬರ್ತದೆ. ಮತ್ತು ಅವುಗಳ ಗುಣಲಬ್ಧ ಅಂತೇಳಿ ಕೊಟ್ಟಿದ್ದಾರೆ. ಅವುಗಳ ಗುಣಲಬ್ಧ ಎ ಮೈನಸ್ ಡಿ ಗುಣಿಲೆ ಎ ಪ್ಲಸ್ ಡಿ 504 ಅಂತೇಳಿ ಕೊಟ್ಟಿದ್ದಾರೆ. ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಅಂತೇಳಿ ಆಯಿತು. ಗುಣಿಲೆ ಇಲ್ಲಿ ಎ ಸ್ಕ್ವೇರ್ ಈಕ್ವಲ್ಸ್ ಟು 504. ಎ ಬೆಲೆ 9 ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಇಂಟು 9 ಈಕ್ವಲ್ಸ್ ಟು 504. 9ನ್ನು ಆ ಕಡೆ ಕಳಿಸಿದಾಗ 81 ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ಸ್ ಟು 504 ಭಾಗಿಲೆ 9. 9 5 45. 5 ಉಳಿತು 54 ಅಂತ ಹೇಳಿತು. 9 6 54. ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ಸ್ ಟು 56 ಮೈನಸ್ 81 81 ಅನ್ನೋದು ಬಂತು. ಇವೆರಡನ್ನು ಮೈನಸ್ ಮಾಡಿದಾಗ ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ಸ್ ಟು ಮೈನಸ್ 25 ಅನ್ನೋದು ಬಂತು. ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು. ಡಿ ಸ್ಕ್ವೇರ್ ಈಕ್ವಲ್ಸ್ ಟು 25. ಡಿ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ 5 ಅನ್ನೋದು ಬಂತು. ಸಮಾಂತರ ಶ್ರೇಣಿಯಲ್ಲಿ ಆದೇಶ ಮಾಡಿದಾಗ ಎ ಮೈನಸ್ ಡಿ ಎ ಪ್ಲಸ್ ಡಿ ಪ್ಲಸ್ 5 ಆದೇಶ ಮಾಡಿದಾಗ 9 ಮೈನಸ್ 5 9 9 ಪ್ಲಸ್ 5. 9ರಲ್ಲಿ 5 ಹೋದಾಗ 4 9 ಇಲ್ಲಿ 14. ಇದು ಒಂದು ಸಮಾಂತರ ಶ್ರೇಣಿ. ಇನ್ನೊಂದು ಸಮಾಂತರ ಶ್ರೇಣಿಯನ್ನು ಸಿಗ್ತದೆ ಎ ಮೈನಸ್ ಡಿ ಎ ಪ್ಲಸ್ ಡಿ. ಇವಾಗ ಮೈನಸ್ 5 ತಗೊಂಡಾಗ 9 ಮೈನಸ್ ಆಫ್ ಮೈನಸ್ 5 9 9 ಮೈನಸ್ 5 9 ಮೈನಸ್ 5 14 9 9ರಲ್ಲಿ 5 ಹೋದಾಗ 4. ಇದೊಂದು ಸಮಾಂತರ ಶ್ರೇಣಿಯನ್ನು ಸಿಕ್ತು. 6ನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ 3 ಅನುಕ್ರಮ ಪದಗಳ ಮೊತ್ತ 15 ಹಾಗೂ ಅವುಗಳ ಸಂಖ್ಯೆಗಳ ಗುಣಲಬ್ಧ 105 ಆದರೆ ಪದಗಳನ್ನು ಕಂಡುಹಿಡಿಯಿರಿ. ಇದ್ರ ಪರಿಹಾರ: 3 ಪದಗಳು ಎ ಮೈನಸ್ ಡಿ ಎ ಪ್ಲಸ್ ಡಿ ಆಗಿರಲಿ. ಆವಾಗ ಮೊತ್ತ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾರೆ 15. 3a ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಯಿತು. ಈಕ್ವಲ್ಸ್ ಟು 15. ಎ ಈಕ್ವಲ್ಸ್ ಟು 15 ಭಾಗಿಲೆ 3 3 5 ಎ ಈಕ್ವಲ್ಸ್ ಟು ಎಷ್ಟು ಬಂತು ಇಲ್ಲಿ 5 ಅನ್ನೋದು ಬಂತು. 3 ಪದಗಳ ಗುಣಲಬ್ಧ ಎ ಮೈನಸ್ ಡಿ ಇಂಟು ಎ ಪ್ಲಸ್ ಡಿ ಈಕ್ವಲ್ಸ್ ಟು 105 ಅಂತ ಕೊಟ್ಟಿದ್ದಾರೆ. ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಇಂಟು ಎ ಈಕ್ವಲ್ಸ್ ಟು 105. ಎ ಬೆಲೆನ ಆದೇಶ ಮಾಡಿದಾಗ 5 ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಇಂಟು 5 ಈಕ್ವಲ್ಸ್ ಟು 105. 25 ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ಸ್ ಟು 105 ಭಾಗಿಲೆ 5. ಈ 5 ಭಾಗಿಸ್ತದೆ. 5 2 5 1 ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ಸ್ ಟು 21 ಮೈನಸ್ 25 ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ಸ್ ಟು ಮೈನಸ್ 4 ಅನ್ನೋದು ಬಂತು. ಡಿ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ 2 ಅನ್ನೋದು ಬರ್ತದೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು. ಅಂಡರ್ ರೂಟ್ ಆಫ್ 4 ಈಕ್ವಲ್ಸ್ ಟು 2 ಅನ್ನೋದು ಬಂತು. ಸಮಾಂತರ ಶ್ರೇಣಿ ಎ ಮೈನಸ್ ಡಿ ಎ ಪ್ಲಸ್ ಡಿ ಪ್ಲಸ್ 2 ತಗೊಂಡಾಗ 5 ಮೈನಸ್ 2
5 5 ಪ್ಲಸ್ 2 3 5 7 ಅನ್ನೋದು ಬಂತು. ಇನ್ನೊಂದು ಸಮಾಂತರ ಶ್ರೇಣಿ ಎ ಮೈನಸ್ ಡಿ ಎ ಪ್ಲಸ್ ಡಿ ಅನ್ನು ಇವಾಗ -2 ಪುಟ್ ಮಾಡಿದಾಗ ಇಲ್ಲಿ 5 ಮೈನಸ್ ಆಫ್ -2 5 5 ಪ್ಲಸ್ ಆಫ್ -2 5 ಪ್ಲಸ್ 2 7 ಅನ್ನೋದಾಯಿತು 5 ಇಲ್ಲಿ 5ರಲ್ಲಿ 2 ಹೋದಾಗ 3 ಇದೊಂದು ಸಮಾಂತರ ಶ್ರೇಣಿ ಸಿಕ್ತು. 7ನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ 3 ಪದಗಳ ಮೊತ್ತ 15 ಮತ್ತು ಅಂತ್ಯ ಪದಗಳ ವರ್ಗಗಳ ಮೊತ್ತ 58 ಆದರೆ ಆ ಪದಗಳನ್ನು ಕಂಡುಹಿಡಿಯಿರಿ. ಇದು ಪರಿಹಾರವನ್ನು ನೋಡೋಣ. 3 ಪದಗಳು ಎ ಮೈನಸ್ ಡಿ ಎ ಪ್ಲಸ್ ಡಿ ಆಗಿರಲಿ. ಪದಗಳ ಮೊತ್ತ 15 ಅಂತೇಳಿ ಕೊಟ್ಟಿದ್ದಾರೆ. ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಈಕ್ವಲ್ಸ್ ಟು 15. 3a ಈಕ್ವಲ್ಸ್ ಟು 15 ಎ ಈಕ್ವಲ್ಸ್ ಟು 5 ಅನ್ನೋದು ಬಂತು. ಇಲ್ಲಿ ಪ್ಲಸ್ ಡಿ ಮೈನಸ್ ಡಿ ಕ್ಯಾನ್ಸಲ್ ಆದಾಗ 5 ಅನ್ನೋದು ಬಂತು. ಮತ್ತೇನು ಕೊಟ್ಟಿದ್ದಾರೆ? ಅಂತ್ಯ ಪದಗಳ ವರ್ಗಗಳ ಮೊತ್ತ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ. ಅಂದರೆ ಎ ಮೈನಸ್ ಡಿ ಹೋಲ್ ಸ್ಕ್ವೇರ್ ಎ ಪ್ಲಸ್ ಡಿ ಹೋಲ್ ಸ್ಕ್ವೇರ್ ಅಂತ್ಯ ಪದಗಳ ವರ್ಗಗಳ ಮೊತ್ತ 58ನ ತಗೊಂಡಾಗ ಎ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಮೈನಸ್ 2ad ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಪ್ಲಸ್ 2ad ಈಕ್ವಲ್ಸ್ ಟು 58 ಪ್ಲಸ್ 2ad ಮೈನಸ್ 2ad ಕ್ಯಾನ್ಸಲ್ ಆಯಿತು. ಎ ಸ್ಕ್ವೇರ್ 2a ಸ್ಕ್ವೇರ್ ಪ್ಲಸ್ 2d ಸ್ಕ್ವೇರ್ ಈಕ್ವಲ್ಸ್ ಟು 58. ಎ ಅನ್ನೋದು ಗೊತ್ತಾಗಿದೆ 5 ಅಂಥೇಳಿ. 2 ಇಂಟು 5 ಸ್ಕ್ವೇರ್ ಪ್ಲಸ್ 2d ಸ್ಕ್ವೇರ್ ಈಕ್ವಲ್ಸ್ ಟು 58. 2 ಇಂಟು 25 ಪ್ಲಸ್ 2d ಸ್ಕ್ವೇರ್ ಈಕ್ವಲ್ಸ್ ಟು 58. 2d ಸ್ಕ್ವೇರ್ ಈಕ್ವಲ್ಸ್ ಟು 58. ಇದು -50. 25 50 ಅಂತ ಹೇಳಿದ್ರು ಆ ಕಡೆ ಹೋದಾಗ -50 ಅನ್ನೋದು ಬಂತು. 2d ಸ್ಕ್ವೇರ್ ಈಕ್ವಲ್ಸ್ ಟು 8. ಡಿ ಸ್ಕ್ವೇರ್ ಈಕ್ವಲ್ಸ್ ಟು 8/2 ಡಿ ಸ್ಕ್ವೇರ್ ಈಕ್ವಲ್ಸ್ ಟು 4 ಅನ್ನೋದು ಬಂತು. ಡಿ ಈಕ್ವಲ್ಸ್ ಟು +or-2. ಸಮಾಂತರ ಶ್ರೇಣಿ ಪದಗಳನ್ನು ಬರ್ಕೊಳ್ಳೋಣ. ಎ ಮೈನಸ್ ಡಿ ಎ ಪ್ಲಸ್ ಡಿ ಪ್ಲಸ್ 2 ತಗೊಂಡಾಗ -2 5 ಪ್ಲಸ್ 2 3 5 7 ಅನ್ನೋದು ಒಂದು ಸಮಾಂತರ ಶ್ರೇಣಿ. ಇನ್ನೊಂದು ಸಮಾಂತರ ಶ್ರೇಣಿ ಎ ಮೈನಸ್ ಡಿ ಎ ಪ್ಲಸ್ ಡಿ. ಇವಾಗ -2 ಆದೇಶ ಮಾಡಿದಾಗ 5 ಮೈನಸ್ ಆಫ್ -2 5 ಪ್ಲಸ್ ಆಫ್ -2 5 ಪ್ಲಸ್ 2 ಎಷ್ಟಾಗ್ತದೆ 7 5 ಮತ್ತೊಂದು 3. ಇದು ಒಂದು ಸಮಾಂತರ ಶ್ರೇಣಿ. ಸಮಾಂತರ ಶ್ರೇಣಿಯ 8ನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ 3 ಕ್ರಮಾನುಗತ ಪದಗಳ ಮೊತ್ತ 18 ಆಗಿದೆ ಮತ್ತು ಅವುಗಳ ವರ್ಗಗಳ ಮೊತ್ತವು 140 ಆದರೆ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ. ಇದರ ಪರಿಹಾರವನ್ನು ನೋಡೋಣ. 3 ಪದಗಳ ಕ್ರಮಾನುಗತ ಪದಗಳು ಎ ಮೈನಸ್ ಡಿ ಎ ಪ್ಲಸ್ ಡಿ ಆಗಿರಲಿ. ಅವುಗಳ ಮೊತ್ತ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಈಕ್ವಲ್ಸ್ ಟು 18 ಅಂತ ಹೇಳ್ಕೊಟ್ಟಿದ್ದಾರೆ. ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗ್ತು. 3a ಈಕ್ವಲ್ಸ್ ಟು 18 ಎ ಈಕ್ವಲ್ಸ್ ಟು 18/3 ಅಂದಾಗ ಎ ಈಕ್ವಲ್ಸ್ ಟು 6 ಅನ್ನೋದು ಬಂತು. ಇವುಗಳ ವರ್ಗಗಳ ಮೊತ್ತ ಅಂತ ಹೇಳ್ಕೊಟ್ಟಿದ್ದಾರೆ. ವರ್ಗಗಳಂತಂದ್ರೆ ಎಲ್ಲ ಪದಗಳ ವರ್ಗಗಳು. ಎ ಮೈನಸ್ ಡಿ ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಡಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು 140. ಈ ಪದಗಳ ವರ್ಗಗಳ ಮೊತ್ತ ಅಂದಾಗ ಪ್ಲಸ್ ಮಾಡ್ತಾ ಇದ್ದೀವಿ. ಎ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಮೈನಸ್ 2ad ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಪ್ಲಸ್ 2ad ಈಕ್ವಲ್ಸ್ ಟು 140. ಇದು ಎ ಮೈನಸ್ ಡಿ ಪ್ರಕಾರ ಬಿಡಿಸ್ಕೊಂಡಿದ್ದೀವಿ. ಇದು ಎ ಪ್ಲಸ್ ಡಿ ಪ್ರಕಾರ ಬಿಡಿಸ್ಕೊಂಡಿದ್ದೀವಿ. ಎ ಸ್ಕ್ವೇರ್ 3a² ಅನ್ನೋದಿತ್ತು. ಇದು 2 ಕ್ಯಾನ್ಸಲ್ ಆಗ್ತವೆ. 3a² ಪ್ಲಸ್ 2d ಸ್ಕ್ವೇರ್ ಈಕ್ವಲ್ಸ್ ಟು 140. ಎ ಬೆಲೆ ಈಗಾಗಲೇ ನಮ್ಗೆ ಗೊತ್ತು. 3 ಇಂಟು 6 ಸ್ಕ್ವೇರ್ ಪ್ಲಸ್ 2d ಸ್ಕ್ವೇರ್ ಈಕ್ವಲ್ಸ್ ಟು 140. 3 ಇಂಟು 36 ಪ್ಲಸ್ 2d ಸ್ಕ್ವೇರ್ ಈಕ್ವಲ್ಸ್ ಟು 140. 2d ಸ್ಕ್ವೇರ್ ಈಕ್ವಲ್ಸ್ ಟು ಇವೆರಡನ್ನ ಗುಣಿಸಿದಾಗ 140 ಮೈನಸ್ 108 ಅನ್ನೋದು ಬರ್ತದೆ.
2 ಡಿ ಸ್ಕ್ವೇರ್ ಈಕ್ವಲ್ಸ್ ಟು 140ರಲ್ಲಿ 108 ಹೋದ್ರೆ 32 ಡಿ ಸ್ಕ್ವೇರ್ ಈಕ್ವಲ್ಸ್ ಟು 32 ಭಾಗಿಲೆ 2 ಡಿ ಸ್ಕ್ವೇರ್ ಈಕ್ವಲ್ಸ್ ಟು 16 ಡಿ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ 4 ಅನ್ನೋದು ಬಂತು. ಇವಾಗ ಆ ಪದಗಳನ್ನು ಕಂಡುಹಿಡಿಯೋಣ. ಪದಗಳು ಎ ಮೈನಸ್ ಡಿ ಎ ಪ್ಲಸ್ ಡಿ. ಒಂದು ಸಾರಿ ಪ್ಲಸ್ ತೊಗೊಳ್ಬೇಕು, ಒಂದು ಸಾರಿ ಮೈನಸ್ ತೊಗೊಳ್ಬೇಕು. ಅದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡ್ತದೆ. ಎ ಅಂದರೆ 6 ಮೈನಸ್ 4 6 ಪ್ಲಸ್ 4 2 6 10 ಅನ್ನೋದು ಬಂತು. ಇನ್ನೊಂದು ಸರಿ ಇದನ್ನು ಎ ಮೈನಸ್ ಡಿ ಎ ಪ್ಲಸ್ ಡಿ. ಇವಾಗ ನಾನು ಮೈನಸ್ ಸಂಖ್ಯೆನ ತೊಗೋತೀನಿ. 6 ಮೈನಸ್ ಆಫ್ ಮೈನಸ್ 2 6 ಮೈನಸ್ ಆಫ್ ಮೈನಸ್ ಡಿ ಬೆಲೆ 4 6 ಇಲ್ಲಿ 6 ಮೈನಸ್ 4 10 6 ಇಲ್ಲಿ 2 ಅನ್ನೋದು ಸಮಾಂತರ ಶ್ರೇಣಿಯನ್ನು ಸಿಕ್ತು. 9ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿರುವ ಮೊದಲ 3 ಪದಗಳ ಮೊತ್ತವು 24 ಮತ್ತು ಆ ಪದಗಳ ವರ್ಗಗಳ ಮೊತ್ತವು 224. ಆದರೆ ಶ್ರೇಣಿಯಲ್ಲಿರುವ 3 ಪದಗಳನ್ನು ಕಂಡುಹಿಡಿಯಿರಿ. ಪರಿಹಾರ. ಮೊದಲ 3 ಪದಗಳು ಎ ಮೈನಸ್ ಡಿ ಎ ಪ್ಲಸ್ ಡಿ ಆಗಿರಲಿ. ಅವುಗಳ ಮೊತ್ತ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಈಕ್ವಲ್ಸ್ ಟು 24. ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗ್ತು. 3a ಈಕ್ವಲ್ಸ್ ಟು 24 ಎ ಈಕ್ವಲ್ಸ್ ಟು 24 ಭಾಗಿಲೆ 3 3 8 24 ಎ ಈಕ್ವಲ್ಸ್ ಟು 8 ಅನ್ನೋದು ಬಂತು. ಅವುಗಳ ವರ್ಗಗಳ ಮೊತ್ತ ಅಂತೇಳಿ ಕೇಳಿದ್ದಾರೆ. ವರ್ಗಗಳಂತಂದಾಗ ಎ ಮೈನಸ್ ಡಿ ಹೋಲ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಡಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು 224 ಅಂತ ಕೊಟ್ಟಿದ್ದಾರೆ. ಎ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಪ್ಲಸ್ ಮೈನಸ್ 2ad ಇದು ಪ್ಲಸ್ ಎ ಸ್ಕ್ವೇರು ಎ ಪ್ಲಸ್ ಡಿ ಹೋಲ್ ಸ್ಕ್ವೇರನ್ನು ಬಿಡಿಸ್ಕೊಂಡಾಗ ಎ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಪ್ಲಸ್ 2ad ಈಕ್ವಲ್ಸ್ ಟು 224 ಪ್ಲಸ್ 2ad ಮೈನಸ್ 2ad ಕ್ಯಾನ್ಸಲ್ ಆಯಿತು. ಎ ಸ್ಕ್ವೇರನ್ನು ಮಾಡಿದಾಗ 3a ಸ್ಕ್ವೇರ್ ಪ್ಲಸ್ 2d ಸ್ಕ್ವೇರ್ ಈಕ್ವಲ್ಸ್ ಟು 224. 3 ಇಂಟು ಎ ಬೆಲೆ 8 ಅನ್ನೋದು ಬಂದಿದೆ. 8 ಸ್ಕ್ವೇರ್ ಪ್ಲಸ್ 2 ಡಿ ಸ್ಕ್ವೇರ್ ಈಕ್ವಲ್ಸ್ ಟು 224. 3 ಇಂಟು 64 ಪ್ಲಸ್ 2 ಡಿ ಸ್ಕ್ವೇರ್ ಈಕ್ವಲ್ಸ್ ಟು 224. ಇವೆರಡು ಗುಣಿಸಿದಾಗ 192 ಅನ್ನು ಬರೆದ 2 ಡಿ ಸ್ಕ್ವೇರ್ ಈಕ್ವಲ್ಸ್ ಟು 224 ಮೈನಸ್ 192. 2 ಡಿ ಸ್ಕ್ವೇರ್ ಈಕ್ವಲ್ಸ್ ಟು 32 ಡಿ ಸ್ಕ್ವೇರ್ ಈಕ್ವಲ್ಸ್ ಟು 32 ಭಾಗಿಲೆ 2 ಡಿ ಈಕ್ವಲ್ಸ್ ಟು 16 ರೂಟ್ 16 ಅನ್ನೋದು ಬಂತು. ಡಿ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ 4. ಈ ಬೆಲೆಗಳನ್ನು ಇದರಲ್ಲಿ ಆದೇಶ ಮಾಡಿದಾಗ ಸಮಾಂತರ ಶ್ರೇಣಿ ಪದಗಳನ್ನು ಸಿಗ್ತವೆ. ಎ ಮೈನಸ್ ಡಿ ಎ ಪ್ಲಸ್ ಡಿ. ಎ ಅಂತಂದರೆ 8 ಮೈನಸ್ 4 8 ಪ್ಲಸ್ 4 8ರಲ್ಲಿ 4 ಹೋದಾಗ 4 8 ಇದು 12. ಇನ್ನೊಂದು ಸಮಾಂತರ ಶ್ರೇಣಿ ಎ ಮೈನಸ್ ಡಿ ಎ ಪ್ಲಸ್ ಡಿ. ಇವಾಗ ಮೈನಸ್ 4ಅನ್ನು ಆದೇಶ ಮಾಡಿದಾಗ 8 ಮೈನಸ್ ಆಫ್ ಮೈನಸ್ 4 8 ಪ್ಲಸ್ ಆಫ್ ಮೈನಸ್ 4 8 4 12 ಆಯಿತು. ಇಲ್ಲಿ 8 ಇನ್ನೊಂದು 4 ಅನ್ನೋದು ಸಿಕ್ತು. ಇದು ಸಮಾಂತರ ಶ್ರೇಣಿ. 10ನೇ ಪ್ರಶ್ನೆ. ಒಂದು ತ್ರಿಭುಜದ 3 ಕೋನಗಳು ಸಮಾಂತರ ಶ್ರೇಣಿಯಲ್ಲಿವೆ. ದೊಡ್ಡ ಕೋನ 75 ಆದರೆ ಉಳಿದ ಕೋನಗಳನ್ನು ಕಂಡುಹಿಡಿಯಿರಿ. ಇದ್ರ ಪರಿಹಾರವನ್ನು ನೋಡೋಣ. ಪರಿಹಾರ. ತ್ರಿಭುಜದ ಒಳಕೋನಗಳು ಏನಾಗಿರ್ತಾವ? 3 ಕೋನಗಳಾಗಿರ್ತಾವ. ಆ 3 ಒಳಕೋನಗಳು ತ್ರಿಭುಜದ ಒಳಕೋನಗಳು 3 ಕೋನಗಳಾಗಿರ್ತಾವ. ಅವುಗಳನ್ನು ಎ ಮೈನಸ್ ಡಿ ಎ ಪ್ಲಸ್ ಡಿ ಅಂತ ಹೇಳಿ ತಗೊಳ್ಕೊಳ್ಳೋಣ. ಇವುಗಳ ಮೊತ್ತ 3 ಕೋನಗಳು ಸಮಾಂತರ ಶ್ರೇಣಿಯಲ್ಲಿವೆ. ದೊಡ್ಡ ಕೋನ ಅಂತಂದಾಗ ಇಲ್ಲಿ ದೊಡ್ಡ ಕೋನ ಎ ಪ್ಲಸ್ ಡಿ ಅನ್ನೋದು ಬರ್ತದೆ. ಎ ಪ್ಲಸ್ ಡಿ ಅನ್ನೋದು ಬರ್ತದೆ. 3 ಒಳಕೋನಗಳ ಮೊತ್ತ ಏನಾಗ್ತದೆ? 3 ಒಳಕೋನಗಳ ಮೊತ್ತ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಈಕ್ವಲ್ಸ್ ಟು 180. ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ. ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗ್ತು. 3a ಈಕ್ವಲ್ಸ್ ಟು 180 ಎ ಈಕ್ವಲ್ಸ್ ಟು ಇಲ್ಲಿ 60 ಅನ್ನೋದು ಬಂತು. ಇಲ್ಲಿ ತ್ರಿಭುಜದಲ್ಲಿ ಅತ್ಯಂತ ಸಣ್ಣ ಕೋನ ಇದು, ನಂತರದ ಕೋನ ಇದು ಅತ್ಯಂತ ದೊಡ್ಡ ಕೋನ. ಆ ಕೋನವನ್ನು ಕಂಡುಹಿಡಿಯೋಣ. ದೊಡ್ಡ ಕೋನ 75 ಅಂತ ಹೇಳಿ ಕೊಟ್ಟಿದ್ದಾರೆ. ದೊಡ್ಡ ಕೋನ ಇಲ್ಲಿ ಎ ಪ್ಲಸ್ ಡಿ ಈಕ್ವಲ್ಸ್ ಟು 75. ಯಾಕಂದರೆ ಇದು ದೊಡ್ಡ ಕೋನ. ಎ ಅಂತಂದರೆ 60 ಪ್ಲಸ್ ಡಿ ಈಕ್ವಲ್ಸ್ ಟು 75.
ಡಿ ಈಕ್ವಲ್ಸ್ ಟು 75 ಮೈನಸ್ 60, ಡಿ ಈಕ್ವಲ್ಸ್ ಟು 15 ಅನ್ನೋದು ಸಿಕ್ತು. ಇವಾಗ ಉಳಿದ ಎರಡು ಕೋನಗಳನ್ನು ಕಂಡುಹಿಡ್ಬೋದು. ಚಿಕ್ಕ ಕೋನ ಎ ಮೈನಸ್ ಡಿ ಅಂತ ತೊಗೊಂಡಿದ್ದೇವೆ. ಎ ಅಂತಂದರೆ 60 ಮೈನಸ್ 15, ಇದು ಎಷ್ಟು ಸಿಕ್ತು ಅಂತಂದ್ರೆ ಇದು 45 ಅನ್ನೋದು ಬಂತು. ಇನ್ನೊಂದು ಎ ಕೋನ ಎಷ್ಟಿದೆ ಈಗಾಗಲೇ ಗೊತ್ತಾಗಿದೆ 60. ದೊಡ್ಡ ಕೋನ ಎ ಪ್ಲಸ್ ಡಿ ಅಂತ ತೊಗೊಂಡಿದ್ದೆವು. 60 ಪ್ಲಸ್ 15 ಇದು 75. ಇವು ತ್ರಿಭುಜದ 3 ಒಳಕೋನಗಳಾಗಿವೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಸಮಾಂತರ ಶ್ರೇಣಿಯ 10 ಅನ್ವಯ ಪ್ರಶ್ನೆಗಳ ಪರಿಹಾರವನ್ನು ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ 10 ಪ್ರಶ್ನೆಗಳ ಉತ್ತರವನ್ನು ನೋಡೋಣ. ವಿಡಿಯೋವನ್ನು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.